Hello, hi, good morning, dear students. How are you all? I hope all are fine. Okay, I am also fine. Today I am going to start with a new topic that is the subject matter of economics. ಪ್ರೀತಿಯ ವಿದ್ಯಾರ್ಥಿಗಳೇ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ನನ್ನಲ್ಲೇ ಮಾಡಿದಂತಹ ಪೀಠಿಕೆ ಭಾಗವನ್ನು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಅಂದ್ಕೊಂಡು ಇವತ್ತು ಒಂದು ಹೊಸ ವಿಷಯವನ್ನು ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಇದನ್ನು ಬಹಳಷ್ಟು ಸುಲಭ ಮತ್ತು ಸರಳ ರೀತಿಯಲ್ಲಿ ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. Okay students, let us move on to the today's new topic, that is subject matter of economics or micro and macro economics. The examination purpose, this question is very important. They're going to ask for 4 or 6 marks. The examination purpose, they're going to ask the questions like this: explain the subject matter of economics, or explain the differences between micro or macro economics. ಸೊ ಪರೀಕ್ಷಾ ದೃಷ್ಟಿಯಿಂದ 4 ಮತ್ತು 6 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಹೀಗೆ ಕೇಳ್ತಾರೆ: ಅರ್ಥಶಾಸ್ತ್ರದ ವಿಷಯ ವಸ್ತುವನ್ನು ವಿಮರ್ಶಾತ್ಮಕವಾಗಿ ವಿವರಿಸಿರಿ ಅಂತ ಕೇಳ್ತಾರೆ, ಅಥವಾ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರಗಳ ನಡುವಿನ ವ್ಯತ್ಯಾಸವನ್ನು ವಿವರಿಸಿರಿ ಅಂತ ಕೇಳ್ತಾರೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಕಂಪಲ್ಸರಿ ಕ್ವಶನ್. Students, let us move on to the today's new topic, that is subject matter of economics. So first, that is introduction part. Traditionally, the subject matter of economics has broadly classified into 2 types. That is number 1, microeconomics, and number 2, macroeconomics. So ಇವತ್ತಿನ ವಿಷಯ ಅರ್ಥಶಾಸ್ತ್ರದ ವಿಷಯ ವಸ್ತು. ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರದ ವಿಷಯ ವಸ್ತುವನ್ನು ಪ್ರಮುಖವಾಗಿ 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲನೆಯದು ಸೂಕ್ಷ್ಮ ಅರ್ಥಶಾಸ್ತ್ರ, ಎರಡನೆಯದು ಸಮಗ್ರ ಅರ್ಥಶಾಸ್ತ್ರ. The term micro and macro were first introduced by Professor Ragnar Fresh of Oslo University of Sweden in the year 1920. ಸೊ ಈ ಸೂಕ್ಷ್ಮ ಮತ್ತು ಸಮಗ್ರ ಎನ್ನುವಂಥ 2 ಪದಗಳನ್ನು ಮೊಟ್ಟ ಮೊದಲ ಬಾರಿಗೆ ಸ್ವೀಡನ್ ದೇಶದ ಓಸ್ಲೋ ವಿಶ್ವವಿದ್ಯಾನಿಲಯಕ್ಕೆ ಸೇರಿದಂತಹ ಪ್ರೊಫೆಸರ್ ರ್ಯಾಗ್ನರ್ ಫ್ರೆಶ್ ಎಂಬುವಂಥವರು 1920ರಲ್ಲಿ ಪರಿಚಯಿಸ್ತಾರೆ. ನೆಕ್ಸ್ಟ್ we'll move on to the one by one. First is microeconomics. The term micro was first introduced by ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್. ಈಗ 1 by 1 ತಿಳ್ಕೊಳ್ತಾ ಹೋಗುವ ಮೊದಲಿಗೆ ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ಮೊಟ್ಟ ಮೊದಲ ಬಾರಿಗೆ ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್ ರವರು ಪರಿಚಯಿಸ್ತಾರೆ. ನೆಕ್ಸ್ಟ್ ಇಸ್ ಮೀನಿಂಗ್ ಆಫ್ ಮೈಕ್ರೋ ಎಕನಾಮಿಕ್ಸ್. The term micro has been derived from one Greek word micros, M-I-K-R-O-S, micros, which means small or millionth part. So in one sentence, microeconomics means it studies small part of the economy. ಸೂಕ್ಷ್ಮ ಅರ್ಥಶಾಸ್ತ್ರದ ಒಂದು ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಹೋಗೋದಾದರೆ, ಈ ಸೂಕ್ಷ್ಮ ಎನ್ನುವಂಥ ಪದ ಗ್ರೀಕ್ ಭಾಷೆಯ ಒಂದು ಪದವಾದಂತಹ ಮೈಕ್ರೋಸ್ ಅನ್ನುವಂಥ ಪದದಿಂದ ಉಗಮಗೊಂಡಿದೆ. ಇಲ್ಲಿ ಮೈಕ್ರೋಸ್ ಅಂತ ಹೇಳಿದರೆ ಸಣ್ಣದು ಅಥವಾ ದಶಲಕ್ಷದ ಒಂದು ಸಣ್ಣ ಭಾಗ ಅಂತ ಕರಿತೀವಿ. ಹಾಗಾಗಿ ಒಂದು ವಾಕ್ಯದಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರವೆಂದರೆ ಇಡೀ ಆರ್ಥಿಕತೆಯ ಸಣ್ಣ ಭಾಗದ ಅಧ್ಯಯನವೇ ಸೂಕ್ಷ್ಮ ಅರ್ಥಶಾಸ್ತ್ರವಾಗಿದೆ. ಇನ್ ಮೈಕ್ರೋ ಎಕನಾಮಿಕ್ಸ್ ಇಟ್ ಸ್ಟಡೀಸ್ ದಿ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಆ್ಯಂಡ್ ಪ್ರೈಸ್ interact with each other in individual market. Next, the microeconomics is related to price theory. Again, the microeconomics is related to consumer behavior theory. ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ನಾವು ತೆಗೆದುಕೊಂಡ್ರೆ ವೈಯಕ್ತಿಕ ಮಾರುಕಟ್ಟೆಯಲ್ಲಿ ಬೆಲೆ ಮತ್ತು ಬೇಡಿಕೆ ಮತ್ತು ಪೂರೈಕೆ ಇವು 3 ಒಂದಕ್ಕೊಂದು ಹೇಗೆ ವರ್ತಿಸುತ್ತದೆ ಎಂಬುದನ್ನು ನಾವು ಈ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ತಿಳ್ಕೊಳ್ಬಹುದು.
ನಂತರ ಸೂಕ್ಷ್ಮ ಅರ್ಥಶಾಸ್ತ್ರವು ಬೆಲೆಯ ಸಿದ್ಧಾಂತಕ್ಕೆ ಸಂಬಂಧಪಟ್ಟಿದೆ, ಹಾಗೆಯೇ ಅನುಭೋಗಿಯ ವರ್ತನೆಯ ಸಿದ್ಧಾಂತಕ್ಕೂ ಕೂಡ ಸಂಬಂಧಪಟ್ಟಿದೆ ಅಂತ ಹೇಳ್ಬೋದು. Let us move on to for microeconomics, some examples are a consumer, a firm, a industry, again the price of a goods, again the demand and supply of a individual market, one person's savings, etc. Here 1 marks they are going to ask this question like this: the iron and steel industry and sugar factory belongs to which economic study? So here iron and steel industry and sugar factory is belongs to microeconomic study. ಸೊ ಈ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ನಾವು ಉದಾಹರಣೆಯನ್ನು ಕೊಡೋದಾದರೆ ಈ ಥರ ಕೊಡ್ಬೋದು: ಒಬ್ಬ ಅನುಭೋಗಿ, ಒಂದು ಕೈಗಾರಿಕೆ, ಒಂದು ಉದ್ಯಮ, ಒಂದು ಸರಕಿನ ಬೆಲೆ, ಒಬ್ಬ ವ್ಯಕ್ತಿಯ ಉಳಿತಾಯ, ಹಾಗೆಯೇ ವೈಯಕ್ತಿಕ ಮಾರುಕಟ್ಟೆಯಲ್ಲಿ ಪೂರೈಕೆ ಮತ್ತು ಬೇಡಿಕೆಗಳ ಬೆಲೆ ಇತ್ಯಾದಿ ಉದಾಹರಣೆಗಳನ್ನು ಕೊಡ್ತಾ ಹೋಗ್ಬೋದು. ಹಾಗೆಯೇ ಇಲ್ಲಿ 1 ಮಾರ್ಕ್ಸಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ: ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಮತ್ತು ಸಕ್ಕರೆ ಕಾರ್ಖಾನೆ ಯಾವ ಅರ್ಥಶಾಸ್ತ್ರದ ಅಧ್ಯಯನಕ್ಕೆ ಒಳಪಟ್ಟಿದೆ ಅಂತ ಕೇಳ್ಬೋದು. ಸೊ ಅದಕ್ಕೆ ಉತ್ತರ ಈ ಉಕ್ಕು ಮತ್ತು ಕಬ್ಬಿಣದ ಕೈಗಾರಿಕೆ ಮತ್ತು ಸಕ್ಕರೆ ಕಾರ್ಖಾನೆ ಇವು ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನಕ್ಕೆ ಒಳಪಟ್ಟಿದೆ. Next, let us move on to the next topic, that is macroeconomics. The term macro were first introduced by Professor J.M. Keynes, that is John Maynard Keynes. ಸೊ ಈ ಸಮಗ್ರ ಅನ್ನುವಂತಹ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಪ್ರೊಫೆಸರ್ J.M. Keynes ರವರು ಪರಿಚಯಿಸ್ತಾರೆ. ಜಾನ್ ಮೆನಾರ್ಡ್ ಕೇನ್ಸ್ ಎನ್ನುವಂಥದ್ದು ಅವರ ಪೂರ್ಣ ಹೆಸರು. Next, meaning of macroeconomics. The term macro has been derived from one Greek word, macros, M-A-K-R-O-S, macros, which means large or big. So in one sentence, macroeconomics means it studies whole part of the economy. ಈ ಸಮಗ್ರ ಅನ್ನುವಂಥ ಪದ ಗ್ರೀಕ್ ಭಾಷೆಯ ಒಂದು ಪದವಾದಂತಹ ಮ್ಯಾಕ್ರೋಸ್ ಇಂದ ಉಗಮಗೊಂಡಿದೆ. ಮ್ಯಾಕ್ರೋಸ್ ಅಂತ ಹೇಳಿದರೆ ದೊಡ್ಡದು ಅಥವಾ ವಿಶಾಲವಾದದ್ದು ಅಂತ ಕರಿತೀವಿ. ಹಾಗಾಗಿ ಒಂದು ವಾಕ್ಯದಲ್ಲಿ ಸಮಗ್ರ ಅರ್ಥಶಾಸ್ತ್ರವೆಂದರೆ ಇಡೀ ಆರ್ಥಿಕತೆಯ ಸಂಪೂರ್ಣ ಅಧ್ಯಯನವನ್ನು ನಾವು ಸಮಗ್ರ ಅರ್ಥಶಾಸ್ತ್ರ ಅಂತ ಕರಿತೀವಿ. ಟೋಟಲಿ ಮ್ಯಾಕ್ರೋ ಎಕನಾಮಿಕ್ಸ್ ಮೀನ್ಸ್ ಇಟ್ ಸ್ಟಡೀಸ್ aggregates and averages of the whole economy. ಒಟ್ಟಾರೆಯಾಗಿ ಸಮಗ್ರ ಅರ್ಥಶಾಸ್ತ್ರವೆಂದರೆ ಇದು ಇಡೀ ಆರ್ಥಿಕತೆಯ ಸಮಗ್ರ ಮತ್ತು ಸರಾಸರಿ ಅಂಶಗಳನ್ನು ಅಧ್ಯಯನ ಮಾಡುತ್ತದೆ. ನೆಕ್ಸ್ಟ್, this macroeconomics is related to income theory. Again the macroeconomics is related to consumption and investment theory. ಸೊ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಇದು ಯಾವ ವಿಷಯಕ್ಕೆಲ್ಲ ಸಂಬಂಧಪಟ್ಟಿದೆ ಅಂತಂದರೆ, ಒಂದು ಬೆಲೆಯ ಆದಾಯ ಸಿದ್ಧಾಂತಕ್ಕೆ ಒಂದು ಸಂಬಂಧಪಟ್ಟಿದೆ, ಮತ್ತಿನ್ನೊಂದು ಅನುಭೋಗ ಮತ್ತು ಹೂಡಿಕೆಯ ಸಿದ್ಧಾಂತಕ್ಕೆ ಸಂಬಂಧಪಟ್ಟಿದೆ. ಫಾರ್ ಸಮ್ ಎಕ್ಸಾಂಪಲ್ಸ್ ಫಾರ್ ಮ್ಯಾಕ್ರೋ ಎಕನಾಮಿಕ್ಸ್ ಆರ್ ಟೋಟಲ್ ಪ್ರೊಡಕ್ಷನ್, ಟೋಟಲ್ ಕನ್ಸಂಪ್ಷನ್, ಟೋಟಲ್ ಸೇವಿಂಗ್ಸ್, ಜನರಲ್ ಪ್ರೈಸ್ ಲೆವೆಲ್, ಗೌರ್ಮೆಂಟ್ ಬಡ್ಜೆಟ್, ಫುಲ್ ಎಂಪ್ಲಾಯ್ಮೆಂಟ್. So this all comes under macroeconomics. For example, micro and macroeconomics, if only my income, so only my income comes under which economic study? Microeconomic study. So total our country's national income, so total our country's national income comes under macroeconomic study. One more example, one big forest, in that one big forest, in that we will take only one single tree for research or for economic study. So that is comes under what? So that one single tree comes under microeconomic study, and that whole forest comes under macroeconomic study.
ಸೊ ಇಲ್ಲಿ ಸಮಗ್ರ ಅರ್ಥಶಾಸ್ತ್ರಕ್ಕೆ ಉದಾಹರಣೆ ಕೊಡೋದಾದ್ರೆ ನಾವು ಯಾವುದೆಲ್ಲ ಕೊಡ್ಬೋದು ಅಂದರೆ ಒಟ್ಟು ಉತ್ಪಾದನೆ, ಒಟ್ಟು ಉಳಿತಾಯ, ಒಟ್ಟು ಉತ್ಪನ್ನ, ಸಾಮಾನ್ಯ ಬೆಲೆಯ ಮಟ್ಟ, ಪೂರ್ಣ ಉದ್ಯೋಗ, ಸರ್ಕಾರದ ಮುಂಗಡ ಪತ್ರ, ಹೀಗೆ ಹಲವಾರು ಅಂಶಗಳನ್ನು ನಾವು ಸಮಗ್ರ ಅರ್ಥಶಾಸ್ತ್ರಕ್ಕೆ ಉದಾಹರಣೆಯಾಗಿ ಕೊಡಬಹುದು. ಹೀಗೆ ಸಮಗ್ರ ಮತ್ತು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಕೆಲವೊಂದು ಉದಾಹರಣೆ ಅಂತಂದರೆ, ಈಗ ನನ್ನ ಒಬ್ಬಳ ಇನ್ಕಮ್, ನನ್ನ ಒಬ್ಬಳ ಆದಾಯವನ್ನು ತಗೊಂಡ್ರೆ ಅದು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಉದಾಹರಣೆ. ಅದೇ ಇಡೀ ನಮ್ಮ ದೇಶದ ಸಂಪೂರ್ಣ ರಾಷ್ಟ್ರೀಯ ಆದಾಯವನ್ನು ಲೆಕ್ಕ ಹಾಕೊಂಡ್ರೆ ಅದು ಯಾವುದಕ್ಕೆ ಬರುತ್ತೆ ಅಂದರೆ ಮ್ಯಾಕ್ರೋ ಎಕನಾಮಿಕ್ಸ್ಗೆ ಬರುತ್ತೆ. ಇನ್ನೂ ಒಂದು ಉದಾಹರಣೆ ಕೊಡೋದಾದ್ರೆ, ಒಂದು ದೊಡ್ಡ ಅರಣ್ಯ, ಆ ಅರಣ್ಯದಲ್ಲಿ ಒಂದು ಮರದ ಬಗ್ಗೆ ಮಾತ್ರ ನಾವು ಅಧ್ಯಯನ ಮಾಡೋದಾದ್ರೆ ಅದು ಸೂಕ್ಷ್ಮ ಅರ್ಥಶಾಸ್ತ್ರ. ಅದೇ ಸಂಪೂರ್ಣ ಇಡೀ ಅರಣ್ಯವನ್ನೇ ನಾವು ಅಧ್ಯಯನ ಮಾಡ್ತೀವಿ ಅಂತಂದ್ರೆ ಅದು ಯಾವ ಅರ್ಥಶಾಸ್ತ್ರದ ಅಧ್ಯಯನಕ್ಕೆ ಇದಾಗುತ್ತೆ, ಪ್ರಾಮುಖ್ಯತೆ ವಹಿಸುತ್ತೆ? ಅದು ಸಮಗ್ರ ಅರ್ಥಶಾಸ್ತ್ರದ ಅಧ್ಯಯನವಾಗುತ್ತೆ. ನೆಕ್ಸ್ಟ್ students, let us move on to this is very important, the differences between micro and macro economics. So here you should make 3 columns. ಸೊ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರಗಳ ವ್ಯತ್ಯಾಸಗಳನ್ನು ತಿಳ್ಕೊಳ್ಳೋಕ್ಕೆ ಹೋಗುವಾಗ ನಾವು 3 ಕಾಲಮ್ಗಳನ್ನು ಮಾಡ್ಕೊಳ್ಬೇಕು. ದಿ ಫಸ್ಟ್ ಕಾಲಮ್ ಕಾನ್ಸೆಪ್ಟ್, ಆ್ಯಂಡ್ ಸೆಕೆಂಡ್ ಕಾಲಮ್ ಮೈಕ್ರೋ ಎಕನಾಮಿಕ್ಸ್, ಆ್ಯಂಡ್ ಥರ್ಡ್ ಕಾಲಮ್ ಮ್ಯಾಕ್ರೋ ಎಕನಾಮಿಕ್ಸ್. ಸೊ ಮೊದಲನೆಯ ಭಾಗದಲ್ಲಿ ನಾವು ಪರಿಕಲ್ಪನೆಯನ್ನು ತಗೊಳ್ತೇವೆ. ಎರಡನೆಯ ಒಂದು ಕಾಲಮ್ನಲ್ಲಿ ನಾವು ಸೂಕ್ಷ್ಮ ಅರ್ಥಶಾಸ್ತ್ರ, ಮೂರನೆಯ ಕಾಲಮ್ನಲ್ಲಿ ಸಮಗ್ರ ಅರ್ಥಶಾಸ್ತ್ರವನ್ನು ತೆಗೆದುಕೊಳ್ತೇವೆ. 10 ಪಾಯಿಂಟ್ಸ್ ಬರುತ್ತೆ. ಇದನ್ನು ನೀವು ಸಂಪೂರ್ಣ ಕಲ್ತ್ಕೊಂಡ್ರೆ ನಿಮಗೆ ಔಟ್ ಮಾರ್ಕ್ಸ್ ಸಿಗುತ್ತೆ. ಸೊ ಫಸ್ಟ್ ಒನ್ ಬೈ ಒನ್ ಹೋಗೋಣ. ಫಸ್ಟ್ ಕಾನ್ಸೆಪ್ಟ್, ಅದರಲ್ಲಿ ಸ್ಕೋಪ್, ವ್ಯಾಪ್ತಿ. ಸೊ ಸ್ಕೋಪ್ ಅಲ್ಲಿ ಬಂದಾಗ ವ್ಯಾಪ್ತಿಯಲ್ಲಿ ಮೈಕ್ರೋ ಎಕನಾಮಿಕ್ಸ್ ಇಸ್ ಎ ಲಿಮಿಟೆಡ್ ಸ್ಕೋಪ್. ಇಟ್ ಬಿಲಾಂಗ್ಸ್ ಟು ಇಂಡಿವಿಜುವಲ್ ಎಕನಾಮಿಕ್ ಯೂನಿಟ್ಸ್ ಲೈಕ್ a consumer, a firm, a industry, etc. But macroeconomics is a widened scope. It belongs to such segments, such whole, such as a total production, total consumption, total output, general price level, government budget, etc. ಸೊ ಇಲ್ಲಿ ವ್ಯಾಪ್ತಿಯಲ್ಲಿ ಬಂದಾಗ ಸೂಕ್ಷ್ಮ ಅರ್ಥಶಾಸ್ತ್ರವು ಮಿತವಾದ ವ್ಯಾಪ್ತಿಯನ್ನು ಒಳಗೊಂಡಿದ್ದು, ಇದು ಆರ್ಥಿಕತೆಯ ಸಣ್ಣ ಭಾಗಗಳಾದಂತಹ ಒಬ್ಬ ಅನುಭೋಗಿ, ಒಂದು ಕೈಗಾರಿಕೆ, ಒಂದು ಉದ್ಯಮದ ಬಗ್ಗೆ ಅಧ್ಯಯನ ಮಾಡುತ್ತದೆ. ಸಮಗ್ರ ಅರ್ಥಶಾಸ್ತ್ರವು ವಿಸ್ತಾರವಾದ ವ್ಯಾಪ್ತಿಯನ್ನು ಒಳಗೊಂಡಿದ್ದು, ವಿಸ್ತಾರವಾದ ವ್ಯಾಪ್ತಿಯನ್ನು ಅಥವಾ ವಿಶಾಲವಾದ ವ್ಯಾಪ್ತಿಯನ್ನು ಒಳಗೊಂಡಿದ್ದು, ಇದು ಆರ್ಥಿಕತೆಯ ಸಂಪೂರ್ಣ ಭಾಗಗಳಾದಂತಹ ಇಡೀ ಸಾಮಾನ್ಯ ಬೆಲೆಯ ಮಟ್ಟ, ಪೂರ್ಣ ಉದ್ಯೋಗ, ಸರ್ಕಾರದ ಮುಂಗಡ ಪತ್ರ, ಒಟ್ಟು ಉತ್ಪಾದನೆ, ಒಟ್ಟು ಉತ್ಪನ್ನ ಇತ್ಯಾದಿಗಳ ಬಗ್ಗೆ ಅಧ್ಯಯನ ಮಾಡುತ್ತದೆ. ನೆಕ್ಸ್ಟ್ ಒನ್ ಮೆಥಡ್. Microeconomics is called as a slicing method. Macroeconomics is called as a dumping method. ಸೊ ವಿಧಾನಕ್ಕೆ ಬಂದಾಗ ಸೂಕ್ಷ್ಮ ಅರ್ಥಶಾಸ್ತ್ರವು ತುಣುಕು ವಿಧಾನ, ಸ್ಮಾಲ್ ಪೀಸಸ್ ಬಗ್ಗೆ ಮಾತ್ರ ಸ್ಟಡಿ ಮಾಡುತ್ತೆ. ಸೊ ಅದನ್ನ ತುಣುಕು ವಿಧಾನ, ಸ್ಮಾಲ್ ಪೀಸಸ್, ದಟ್ ಈಸ್ ಸ್ಲಿಸ್ಸಿಂಗ್ ಮೆಥಡ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತೀವಿ. ಡಂಪಿಂಗ್ ಮೆಥಡ್, ರಾಶಿ ವಿಧಾನ, ಎಲ್ಲವನ್ನ ಫುಲ್, ರಾಶಿ ಅಂದ್ರೆ ಏನು, ದೊಡ್ಡದಾಗಿ ಕಾಣಿಸುತ್ತೆ, ಗುಡ್ಡೆ ರಾಶಿ. ಸೊ ಆ ರಾಶಿ ವಿಧಾನ ಎಲ್ಲವನ್ನ ಸಂಪೂರ್ಣವಾಗಿ ಇಟ್ ಸ್ಟಡೀಸ್ ಹೋಲ್ ಪಾರ್ಟ್. ನೆಕ್ಸ್ಟ್ ಥರ್ಡ್ ಒನ್ ಎಕನಾಮಿಕ್ ಏಜೆಂಟ್ಸ್. ಡಿಫ್ರೆಂಟ್ ಎಕನಾಮಿಕ್ ಏಜೆಂಟ್ಸ್ ಅಂತಂದ್ರೆ ಇದರ ಉದ್ದೇಶ ಏನು, ವಾಟ್ ಆರ್ ದಿ ಏಮ್ಸ್ ಆಫ್ ಮೈಕ್ರೋ ಅಂಡ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ. ವಿಭಿನ್ನ ಆರ್ಥಿಕ ಪ್ರತಿನಿಧಿಗಳು. ಸೊ ಹಿಯರ್ ದಿ ಮೈಕ್ರೋ ಎಕನಾಮಿಕ್ಸ್ ಇಟ್ ಸ್ಟಡೀಸ್, ಅದರ್ವೈಸ್ ಇಟ್ looks after individual welfare and maximum profit. But macroeconomics it consider maximum social welfare of the country, and here the government they look after the profit. For example, RBI and SEBI they will look after the profit. RBI means you all know that is Reserve Bank of India, and SEBI means Security Exchange Board of India. Both they look after the profit. ಸೊ ನಾವು ವಿಭಿನ್ನ ಆರ್ಥಿಕ ಪ್ರತಿನಿಧಿಗಳಿಗೆ ಬಂದಾಗ ಸೂಕ್ಷ್ಮ ಅರ್ಥಶಾಸ್ತ್ರವು ವೈಯಕ್ತಿಕ ಲಾಭ ಮತ್ತು ವೈಯಕ್ತಿಕ ಲಾಭದ ಜೊತೆಗೆ ಗರಿಷ್ಠ ಕಲ್ಯಾಣವನ್ನ ಅದು ನೋಡ್ಕೊಳ್ಳುತ್ತೆ. ಆದರೆ ಸಮಗ್ರ ಅರ್ಥಶಾಸ್ತ್ರ ಇಡೀ ದೇಶದ ಸಾಮಾಜಿಕ ಕಲ್ಯಾಣವನ್ನ
ಮಾಡುತ್ತೆ. ಜೊತೆಗೆ ಇಲ್ಲಿ ಸರ್ಕಾರ ಲಾಭ ಗಳಿಸೋದ್ರ ಬಗ್ಗೆ ಯೋಚನೆ ಮಾಡುತ್ತೆ. ಸರ್ಕಾರ ಲಾಭ ಗಳಿಸುವಾಗ ಸರ್ಕಾರದ ಜೊತೆಗೆ RBI ಭಾರತದ ರಿಸರ್ವ್ ಬ್ಯಾಂಕ್ ಮತ್ತು ಸೆಬಿ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಭಾರತದ ಷೇರು ವಿನಿಮಯ ಮಂಡಳಿ ಇವೆರಡು ಸಂಸ್ಥೆಗಳು ಸರ್ಕಾರಕ್ಕೆ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಒನ್ ಈಕ್ವಲಿಬ್ರಿಯಂ ಅನಾಲಿಸಿಸ್. ಮೈಕ್ರೋ ಎಕನಾಮಿಕ್ಸ್ ಇಸ್ ಎ ಪಾರ್ಷಿಯಲ್ ಅನಾಲಿಸಿಸ್ ಅಂಡ್ ಮ್ಯಾಕ್ರೋ ಎಕನಾಮಿಕ್ಸ್ ಇಸ್ ಎ ಜನರಲ್ ಅನಾಲಿಸಿಸ್. ಸಾಮಾನ್ಯ ವಿಶ್ಲೇಷಣೆಗೆ ಹೋದಾಗ ಸೂಕ್ಷ್ಮ ಅರ್ಥಶಾಸ್ತ್ರವು ಭಾಗಶಃ ಒಂದು ಸಮತೋಲನವನ್ನು ಒಳಗೊಂಡಿರುತ್ತದೆ. ಹಾಗೆಯೇ ಸಮಗ್ರ ಅರ್ಥಶಾಸ್ತ್ರವು ಸಾಮಾನ್ಯ ವಿಶ್ಲೇಷಣೆಯನ್ನ ಒಳಗೊಂಡಿರುತ್ತದೆ. ನೆಕ್ಸ್ಟ್ ಅಪ್ರೋಚ್ ಅಂತಂದ್ರೆ ವಿಧಾನ ಬಂದಾಗ ಮೈಕ್ರೋ ಎಕನಾಮಿಕ್ಸ್ ಇಸ್ ಎ ಟ್ರೆಡಿಷನಲ್ ಅಪ್ರೋಚ್, ಮ್ಯಾಕ್ರೋ ಎಕನಾಮಿಕ್ಸ್ ಎ ನ್ಯೂ ಟ್ರೆಂಡ್ ದಟ್ ಈಸ್ ಮಾಡರ್ನ್ ಅಪ್ರೋಚ್. ಸೊ ಇದು ಸೂಕ್ಷ್ಮ ಅರ್ಥಶಾಸ್ತ್ರವು ಸಾಂಪ್ರದಾಯಿಕ ವಿಧಾನವನ್ನ ಒಳಗೊಂಡಿದ್ದರೆ ಈ ಮ್ಯಾಕ್ರೋ ಎಕನಾಮಿಕ್ಸ್ ಅನ್ನುವಂಥದ್ದು ಆಧುನಿಕ ವಿಧಾನವನ್ನ ಒಳಗೊಂಡಿದೆ. ನೆಕ್ಸ್ಟ್ ವ್ಯೂ, ದೃಷ್ಟಿಕೋನ. ಸೊ ಮೈಕ್ರೋ ಎಕನಾಮಿಕ್ಸ್ ಇಸ್ ಕಾಲ್ಡ್ ಆಸ್ ಎ ಮೈಕ್ರೋಸ್ಕೋಪ್ ವ್ಯೂ. ಈಗ ಸ್ಮಾಲ್ ಪಾರ್ಟ್ಸ್ನ ನಾವು ಯಾವುದ್ರಲ್ಲಿ ನೋಡ್ತೀವಿ? ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ತೀವಿ. ಅದಕ್ಕೆ ಸೂಕ್ಷ್ಮ ಅರ್ಥಶಾಸ್ತ್ರವನ್ನ ಮೈಕ್ರೋಸ್ಕೋಪ್ ವ್ಯೂ ಅಂತ ಕರಿತೀವಿ, ಸೂಕ್ಷ್ಮ ದರ್ಶಕದ ನೋಟ ಅಂತ ಕರಿತೀವಿ. ಬಟ್ ಮ್ಯಾಕ್ರೋ ಎಕನಾಮಿಕ್ಸ್ ಇಸ್ ಕಾಲ್ಡ್ ಆಸ್ ಬರ್ಡ್ಸ್ ಐ ವ್ಯೂ. ಮೇಲ್ನೋಟಕ್ಕೆ ಹೀಗೆಲ್ಲವನ್ನ ಒಟ್ಟಾಗಿ ನಾವು ಕನ್ಸಿಡರ್ ಮಾಡುವಂಥದ್ದು ಪಕ್ಷಿ ನೋಟ ಅಂತ ಕರಿತೀವಿ, ಬರ್ಡ್ಸ್ ಐ ವ್ಯೂ ಅಂತ ಕರಿತೀವಿ. ನೆಕ್ಸ್ಟ್ ಇಸ್ ಡಾಮಿನ್, ಅಧಿಪತ್ಯ. ಡಾಮಿನ್ ಯಾವುದೆಲ್ಲ? that microeconomics is related to price theory, macroeconomics is related to income theory. ಸೂಕ್ಷ್ಮ ಅರ್ಥಶಾಸ್ತ್ರ ಎಲ್ಲದರ ಬೆಲೆಯನ್ನ ಪರಿಗಣಿಸುತ್ತೆ, ಹಾಗೇನೆ ಸಮಗ್ರ ಅರ್ಥಶಾಸ್ತ್ರ ಎಲ್ಲದರ ಆದಾಯವನ್ನ ಗಮನದಲ್ಲಿಟ್ಕೊಂಡು ಲೆಕ್ಕಾಚಾರ ಮಾಡುತ್ತೆ. ನೆಕ್ಸ್ಟ್ ಇನ್ಫರೆನ್ಸ್ ಆರ್ ಅಸಂಪ್ಷನ್. So the microeconomics is based on full employment assumption, macroeconomics is based on free from full employment. ಅಂದ್ರೆ ಕಲ್ಪನೆ, ಊಹೆ. ಸೂಕ್ಷ್ಮ ಅರ್ಥಶಾಸ್ತ್ರ ಯೋಚನೆ ಮಾಡುತ್ತೆ ನಮ್ಮ ದೇಶದಲ್ಲಿ ಪೂರ್ಣ ಉದ್ಯೋಗ ಇದೆ ಎನ್ನುವಂತಹ ಭರವಸೆಯ ಮೇಲೆ ನಿಂತಿದೆ. ಆದರೆ ಸಮಗ್ರ ಅರ್ಥಶಾಸ್ತ್ರ ಅದು ದೇಶದಲ್ಲಿ ಪೂರ್ಣ ಉದ್ಯೋಗ ಇಲ್ಲ, ಈಗಲೂ ಕೂಡ ನಿರುದ್ಯೋಗ ಇದೆ ಅನ್ನುವಂಥದ್ದನ್ನ ಸಾಬೀತುಪಡಿಸುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್, ಪರಿಕಲ್ಪನೆ. So as you all know, this is microeconomics means it studies small part of the economy. So macroeconomics it studies whole part of the economy. ಸೂಕ್ಷ್ಮ ಅರ್ಥಶಾಸ್ತ್ರವು ಇಡೀ ಆರ್ಥಿಕತೆಯ ಸಣ್ಣ ಭಾಗವನ್ನ ಕಲಿತಾ ಹೋಗುತ್ತೆ. ಹಾಗೆಯೇ ಸಮಗ್ರ ಅರ್ಥಶಾಸ್ತ್ರವು ಇಡೀ ಆರ್ಥಿಕತೆಯ ಸಂಪೂರ್ಣ ಭಾಗವನ್ನ ಅಧ್ಯಯನ ಮಾಡುತ್ತೆ. ಲಾಸ್ಟ್ 10th one, ದಿ ಮೈಕ್ರೋ ಎಕನಾಮಿಕ್ಸ್ ಥಿಯರಿ, ಸಿದ್ಧಾಂತಕ್ಕೆ ಬರೋದಾದ್ರೆ ದಿ ಬೆಸ್ಟ್ ಎಕ್ಸಾಂಪಲ್ ಪ್ರೊಫೆಸರ್ಸ್ Adam Smith, the most celebrated book, The Wealth of Nation in the year 1776. Again come to the modern period, the macroeconomics, the best example theory, that is the Professor J.M. Keynes, most celebrated book, that is the employment, the general theory of employment, interest and money in the year 1936. ಸೊ ಸಿದ್ಧಾಂತಕ್ಕೆ ಬರೋದಾದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಪ್ರೊಫೆಸರ್ ಆಡಮ್ ಸ್ಮಿತ್ ರವರ ಒಂದು ಪ್ರಸಿದ್ಧವಾದಂಥ ಗ್ರಂಥ 1776ರಲ್ಲಿ ಬರೆದಂಥದ್ದು ರಾಷ್ಟ್ರಗಳ ಸಂಪತ್ತು ಅನ್ನುವುದು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಉದಾಹರಣೆ. ಆದರೆ ಸಮಗ್ರ ಅರ್ಥಶಾಸ್ತ್ರಕ್ಕೆ ಪ್ರೊಫೆಸರ್ J.M. ಕೇನ್ಸ್ ರವರು ಬರೆದಂತಹ ಪ್ರಸಿದ್ಧ ಗ್ರಂಥ ಉದ್ಯೋಗ, ಬಡ್ಡಿ ಮತ್ತು ಹಣದ ಮೇಲಿನ ಸಾಮಾನ್ಯ ಸಿದ್ಧಾಂತ 1936ರಲ್ಲಿ ಬರೀತಾರೆ. ಇದು ತುಂಬಾ ಇಂಪಾರ್ಟೆಂಟ್ ಕೃತಿ. ಸೊ ಅದು ಸಮಗ್ರ ಅರ್ಥಶಾಸ್ತ್ರಕ್ಕೆ ಉದಾಹರಣೆ. ಸೊ ದೀಸ್ ಆರ್ ದಿ ಡಿಫರೆನ್ಸಸ್ ಬಿಟ್ವೀನ್ ಮೈಕ್ರೋ ಅಂಡ್ ಮ್ಯಾಕ್ರೋ ಎಕನಾಮಿಕ್ಸ್. ಸೊ ದಿಸ್ ಮಚ್ ಯು ಶುಡ್ ರೈಟ್ ಫಾರ್ 6 or 4 marks. So today I'll stop. Next class I'll meet you once again all. Thank you one and all. Thank you so much.